ಚಿಕ್ಕಬಳ್ಳಾಪುರ ರಾಜಕೀಯ ಇತಿಹಾಸವೇ ರೋಚಕ. ಇಲ್ಲಿನ ರಾಜಕೀಯ ಮತ್ತು ರಾಜಕಾರಣಿಗಳು ಅಂದಾಕ್ಷಣ ನಮಗೆ ನೆನಪಾಗೋದು ಮಹಾಭಾರತದ ಕುರುಕ್ಷೇತ್ರ. ಇಲ್ಲಿ ಚುನಾವಣೆ ಅಂದ್ರೆ ಅದು ಕೇವಲ ವೋಟಿಂಗ್ ಮಾತ್ರವಲ್ಲ, ಅದು ನಿಜಕ್ಕೂ ಮಹಾಭಾರತವಿದ್ದಂತೆ. ಗೆಲುವು ಸಾಧಿಸೋದು ಅಂದ್ರೆ ಸುಲಭದ ಮಾತಲ್ಲ, ಅದು ಕುರುಕ್ಷೇತ್ರ ಯುದ್ಧವನ್ನೇ ಗೆದ್ದಂತೆ. ಹೌದು, ಕಳೆದ 2023 ವಿಧಾನಸಭೆ ಚುನಾವಣೆ ಸಾಕ್ಷಾತ್ ಯುದ್ಧದಂತೆಯೇ ನಡೆದಿತ್ತು. ಆ ಚುನಾವಣೆ ಯುದ್ಧದ ರಣರಂಗ ಒಂದು ರಾಜಕೀಯ ಜ್ವಾಲೆಯನ್ನೇ ಹೊತ್ತಿಸಿತ್ತು. ಪ್ರತಿಯೊಬ್ಬ ನಾಯಕನು ವೀರ ಯೋಧನಂತೆ ಕಣಕ್ಕೆ ಇಳಿದಿದ್ರು. ಒಂದೊಂದು ಮತವು ಒಂದೊಂದು ಬಾಣದಂತೆ ಎದುರಾಳಿಯ ಎದೆಯನ್ನ ಇರಿದಿದ್ವು. ಈ ಮಹಾಯುದ್ಧದಲ್ಲೇ ತನ್ನದೇ ಛಾಪು ಮೂಡಿಸಿ ಗೆದ್ದು ಬೀಗಿದ ಆ ಒಂದು ಮುಖ ಚಿಕ್ಕಬಳ್ಳಾಪುರ ರಾಜಕೀಯ ಇತಿಹಾಸದ ಮಗ್ಗುಲನ್ನೇ ಬದಲಿಸಿತ್ತು. ಎಸ್, ಕುರುಕ್ಷೇತ್ರದ ಯುದ್ಧದಲ್ಲೇ ಯಾವ ರೀತಿ ಅರ್ಜುನ ತನ್ನ ಗಾಂಡೀವ ಹಿಡಿದು ಗರ್ಜಿಸಿ ಶತ್ರುಗಳ ಎದೆ ಸೀಳಿದ್ನೋ, ಅದೇ ರೀತಿ ರಾಜಕೀಯ ರಣರಂಗದಲ್ಲೇ ಮತಗಳ ಮೂಲಕ ವಿರೋಧಿಗಳ ಎದೆ ನಡುಗಿಸಿದ್ದು ಪ್ರದೀಪ್ ಈಶ್ವರ್. ಈತನ ಭಾಷಣವೇ ಬಿಲ್ಲು, ಮಾಡಿದ ಸೇವೆಗಳೇ ಬತ್ತಳಿಕೆಯಾಗಿ ಪಳಗಿದ ಹುಲಿಯಂತೆ ಗರ್ಜಿಸುತ್ತಿದ್ದ ಮಾಜಿ ಮೆಡಿಕಲ್ ಮಿನಿಸ್ಟರ್ ಅನ್ನೇ ಮಕಾಡೆ ಮಲಗಿಸಿದ್ರು. ಪ್ರದೀಪ್ ಈಶ್ವರ್ ನೋಡುತ್ತಲೇ MLA ಪದವಿಗೆ ಏರಿದ ಯುವ ರಾಜಕಾರಣಿ. ಬ್ಲಾಸ್ಟಿಂಗ್ ಭಾಷಣದ ಮೂಲಕವೇ ವೈರಲ್ ಆಗಿ ಮನೆ ಮನೆ ಮಾತಾದ ಯುವಕನೀತ. ಇವತ್ತು ರಾಜಕೀಯದಲ್ಲಿ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿದ್ದಾರೆ. ಇನ್ನು ಇವರ ರಾಜಕೀಯ ಗುರು ಮತ್ತಿನ್ಯಾರು ಅಲ್ಲ, ಮಹಾಭಾರತದ ಯುದ್ಧದಲ್ಲೇ ದ್ರೋಣಾಚಾರ್ಯರು ಅರ್ಜುನನಿಗೆ ಗುರುವಾಗಿದ್ದಂತೆ ಪ್ರದೀಪ್ ಈಶ್ವರ್ಗೆ ರಾಜಕೀಯ ಗುರುವಾಗಿ ಪಾಠ ಹೇಳಿಕೊಟ್ಟಿದ್ದು ಚಿಂತಾಮಣಿಯ ಶಾಸಕ MC ಸುಧಾಕರ್. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಅನ್ನೋದು 5 ವಿಧಾನಸಭಾ ಕ್ಷೇತ್ರಗಳ ಸಮ್ಮಿಲನ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಪ್ರದೀಪ್ ಈಶ್ವರ್, ಶಿಡ್ಲಘಟ್ಟ ಕ್ಷೇತ್ರದಿಂದ BN ರವಿಕುಮಾರ್, ಬಾಗೇಪಲ್ಲಿ ಕ್ಷೇತ್ರದಿಂದ ಸುಬ್ಬಾರೆಡ್ಡಿ, ಗೌರಿಬಿದನೂರು ಕ್ಷೇತ್ರದಿಂದ ಪುಟ್ಟಸ್ವಾಮಿ ಗೌಡ ಹಾಗೂ ಚಿಂತಾಮಣಿ ಕ್ಷೇತ್ರದಿಂದ ಗೆದ್ದು ಬೀಗಿದ್ದು MC ಸುಧಾಕರ್. ಅವತ್ತು ಪ್ರದೀಪ್ ಗೆಲುವಿನ ಹಿಂದೆ ಇದ್ದದ್ದು ಆತ್ಮವಿಶ್ವಾಸ ಮತ್ತು ಅವಿರತ ಶ್ರಮದ ಜೊತೆಗೆ ಗುರು MC ಸುಧಾಕರ್ ಆಶೀರ್ವಾದ. ಆದ್ರೆ ಇವತ್ತು ಗುರು ಶಿಷ್ಯರ ನಡುವೆ ಮುನಿಸು ಮೂಡಿದೆ. ಎಲ್ಲ ಕಡೆ ಗುರುವನ್ನ ಮೀರಿಸಿ ಶಿಷ್ಯ ಬೆಳೆದ್ರೆ ಮೊದಲು ಖುಷಿ ಪಡಬೇಕಾಗಿರೋದು ಗುರು. ಆದ್ರೆ ಇಲ್ಲಿ ಎಲ್ಲವೂ ಉಲ್ಟಾ. ಶಿಷ್ಯ ಪ್ರದೀಪ್ ಈಶ್ವರ್ ಅದ್ಯಾವಾಗ ರಾಜಕೀಯದಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ಹೈಕಮಾಂಡ್ ತಿರುಗಿ ನೋಡುವಂತೆ ಮಾಡಿದ್ರು, ಆಗಲೇ ಮುನಿಸಿಕೊಂಡವರು MC ಸುಧಾಕರ್ ಅಂದ್ರೆ ತಪ್ಪಾಗೋದಿಲ್ವೇನೋ. ಇನ್ನು ಚೆನ್ನಾಗಿಯೇ ಇದ್ದ ಗುರು ದ್ರೋಣಾಚಾರ್ಯರು ತನ್ನ ಶಿಷ್ಯನ ವಿರುದ್ಧ ಮುನಿಸಿಕೊಂಡಿದ್ದು ಯಾಕೆ ಅಂತ ಕೆದಕಿ ನೋಡಿದ್ರೆ ಅಲ್ಲಿ ಕಾಣೋದು ಮಂತ್ರಿ ಪದವಿಯ ಕುರ್ಚಿ. ಎಸ್, ಹಾಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರ್ರಚನೆಯ ಕೂಗು ಕೇಳುತ್ತಲೇ ಇದ್ದು ಯಾವಾಗ ಬೇಕಾದರೂ ಹೊಸ ಮಂತ್ರಿಗಳು ಆಯ್ಕೆಯಾಗಬಹುದು. ಆ ಮಂತ್ರಿ ಪದವಿಗಾಗಿ ಚಿಕ್ಕಬಳ್ಳಾಪುರದಿಂದ 3 ರೇಸ್ನಲ್ಲಿದ್ದಾರೆ: MC ಸುಧಾಕರ್, ಸುಬ್ಬಾರೆಡ್ಡಿ ಹಾಗೂ ಪ್ರದೀಪ್ ಈಶ್ವರ್. ಈ 3ರಲ್ಲಿ ಯಾರಿಗೆ ಸಿಗಬಹುದು ಮಂತ್ರಿ ಕುರ್ಚಿ ಅಂತ ನೋಡಿದ್ರೆ ಪ್ರದೀಪ್ ಈಶ್ವರ್ ಫಸ್ಟ್ ರೋನಲ್ಲಿ ಕಾಣಿಸ್ತಾರೆ. ಎಸ್, ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಯಾವುದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ JDSನವರು BJPಯವರು ಹೀಯಾಳಿಸಿದ್ರೆ ಟವಲ್ ಕೊಡವಿಕೊಂಡು ಮಾತಿನ ಬಾಣದಲ್ಲೇ ಟಾಂಗ್ ಕೊಡೋದು ಪ್ರದೀಪ್ ಈಶ್ವರ್. ಹೀಗಾಗಿ ಇವರು ಹೈಕಮಾಂಡ್ ಗಮನದಲ್ಲಿದ್ದಾರೆ. ಇನ್ನು ಜಾತಿ ಲೆಕ್ಕಾಚಾರದಿಂದ ಅಳತೆ ಹಾಕಿದ್ರೆ ಬಲಿಜ ಜನಾಂಗದ 11 ಲಕ್ಷ ಮತಗಳು ರಾಜ್ಯದಲ್ಲಿವೆ. ಹೀಗಾಗಿ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದ ನಾಯಕ. ಈ ಸಮುದಾಯದಿಂದ ಯಾರು ಕೂಡ ಮಂತ್ರಿ ಆಗಿಲ್ಲ, ಸೊ ಜಾತಿ ಕೂಡ ಪ್ಲಸ್ ಆಗುತ್ತೆ. ಇನ್ನು ಸಿದ್ದರಾಮಯ್ಯ ಪ್ರದೀಪ್ ಈಶ್ವರ್ ಪಾಲಿಗೆ ಗಾಡ್ ಫಾದರ್.
DCM DK ಶಿವಕುಮಾರ್ ಬಳಿಯೂ ಪ್ರದೀಪ್ ಗುಡ್ ಬಾಯ್ ಅನಿಸಿಕೊಂಡಿದ್ದಾರೆ. ಹೀಗಾಗಿ ಒಂದು ವೇಳೆ ಸಂಪುಟ ಪುನರ್ರಚನೆಯಾದ್ರೆ ಪ್ರದೀಪ್ ಈಶ್ವರ್ ಹೆಸರು ಮಂಚೂಣಿಗೆ ಬಂದು ನಿಲ್ಲುತ್ತೆ. ಇದೇ ನೋಡಿ ಗುರು ಶಿಷ್ಯರ ಮುನಿಸಿಗೆ ಕಾರಣವಾಗಿರೋದು. ಪ್ರತಿ ಯುದ್ಧವನ್ನು ಗೆದ್ದ ಅರ್ಜುನನ ಬಗ್ಗೆ ದ್ರೋಣಾಚಾರ್ಯರು ಎಂದಿಗೂ ಬೇಸರ ಪಟ್ಟುಕೊಳ್ಳಲಿಲ್ಲ. ಬದಲಿಗೆ ಒಳಗೊಳಗೆ ಖುಷಿ ಪಡ್ತಿದ್ರು. ಅಷ್ಟೇ ಯಾಕೆ, ಸ್ವತಃ ಕುರುಕ್ಷೇತ್ರ ಯುದ್ಧದಲ್ಲೇ ತನ್ನತ್ತ ಅರ್ಜುನ ಬಾಣವನ್ನ ಗುರಿ ಮಾಡಿದಾಗಲೂ ಗುರು ದ್ರೋಣಾಚಾರ್ಯರು ಖುಷಿ ಪಟ್ಟಿದ್ರು. ಆದ್ರೆ ಶಿಷ್ಯನ ಏಳಿಗೆಯನ್ನ ಗುರು MC ಸುಧಾಕರ್ ಸಹಿಸುತ್ತಿಲ್ಲವೋ ಅಥವಾ ಒಳಗೆ ಖುಷಿ ಆಗ್ತಿದ್ರು ತೋರಿಸಿಕೊಳ್ಳುತ್ತಿಲ್ವೋ ಗೊತ್ತಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಗುರು ಶಿಷ್ಯರು ಮುನಿಸಿಕೊಂಡಿರುವಂತೆ ಕಾಣ್ತಿದೆ. ಯಾವುದೇ ವೇದಿಕೆ ಕಾರ್ಯಕ್ರಮಗಳಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸಿಕೊಳ್ತಿಲ್ಲ. ಸರ್ಕಾರಿ ಕಾರ್ಯಕ್ರಮದ ಫ್ಲೆಕ್ಸು ಬ್ಯಾನರ್ಗಳಲ್ಲೇ MLA ಪ್ರದೀಪ್ ಈಶ್ವರ್ ಫೋಟೋ ಮಿಸ್ಸಿಂಗ್. ತೀರಾ ಮೊನ್ನೆಯಷ್ಟೇ ಹುಟ್ಟು ಹಬ್ಬ ಆಚರಿಸಿಕೊಂಡ MC ಸುಧಾಕರ್ ತನ್ನ ಶಿಷ್ಯ ಪ್ರದೀಪ್ ಈಶ್ವರ್ ಫೋಟೋ ಫ್ಲೆಕ್ಸ್ಗಳಲ್ಲೇ ಬಾರದಂತೆ ನೋಡಿಕೊಂಡ್ರ ಅಥವಾ ಇದು ಸುಧಾಕರ್ ಶಿಷ್ಯ ಪಡೆಯ ಕಿತಾಪತಿಯ ಗೊತ್ತಿಲ್ಲ. ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲೂ ಪ್ರದೀಪ್ ಈಶ್ವರ್ ಫೋಟೋ ಮಿಸ್ಸಿಂಗ್. ಇದೆಲ್ಲವನ್ನು ನೋಡ್ತಿದ್ರೆ ಪ್ರದೀಪ್ ಈಶ್ವರ್ ಮಂತ್ರಿ ಪದವಿ ರೇಸ್ನಲ್ಲಿರೋದು MC ಸುಧಾಕರ್ಗೆ ಇಷ್ಟವಿಲ್ವೇನೋ ಅನ್ನಿಸ್ತಿದೆ. ತಾನೇ ಸಾಕಿದ ಗಿಣಿ ತನ್ನನ್ನ ಹದ್ದಾಗಿ ಕುಕ್ಕುತ್ತಿದೆ ಅಂತಲೇ ಸುಧಾಕರ್ ಭಾವಿಸುತ್ತಿದ್ದಾರೆ. ಆದ್ರೆ ಪ್ರದೀಪ್ ಈಶ್ವರ್ ಇದ್ಯಾವುದರ ಕಡೆಗೂ ಗಮನ ಹರಿಸದೆ ತಾನಾಯ್ತು ತನ್ನ ಜನಸೇವೆ ಆಯ್ತು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರದೀಪ್ ಈಶ್ವರ್ಗೆ ಮಂತ್ರಿ ಕುರ್ಚಿ ಸಿಗುತ್ತಾ ಇಲ್ವಾ ಕಾದು ನೋಡ್ಬೇಕು. ಅರ್ಜುನನಂತೆ ಪ್ರದೀಪ್ ಈಶ್ವರ್ ಮಂತ್ರಿ ಆಗ್ಲಿ ಅಂತ ಅವರ ಬೆಂಬಲಿಗರು ಹರಕೆ ಹೊರುತ್ತಿದ್ರೆ ಗುರು ದ್ರೋಣಾಚಾರ್ಯ MC ಸುಧಾಕರ್ ಮಾತ್ರ ಅಯ್ಯೋ ಅಯ್ಯಯ್ಯೋ ಅಂತಿದಾರಂತೆ. ಏನಾಗುತ್ತೋ ಕಾದು ನೋಡೋಣ ಅಲ್ವಾ. ಅಂದಾಗೆ ಮಂತ್ರಿ ಪದವಿ ಕೊಡೋದಾದ್ರೆ ಯಾರಿಗೆ ಕೊಟ್ರೆ ಬೆಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ರಾಜಕೀಯ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.